ಪಾಲಿಸಿ ದರವನ್ನು 5.25ರಲ್ಲಿಯೇ ಮುಂದುವರಿಸಲು ಮತ್ತು ತಟಸ್ಥ ಪಾಲಿಸಿ ನಿಲುವನ್ನು ಪಾಲಿಸಲು ಎಂಪಿಸಿ ಸರ್ವಾನುಮತದಿಂದ ವೋಟ್ ಮಾಡಿದೆ. ಸಮಿತಿಯ ಸದಸ್ಯರಲ್ಲಿ ಒಬ್ಬರಾದ ಪ್ರೊಫೆಸರ್ ರಾಮ್ ಸಿಂಗ್ ನಿಲುವನ್ನು ತಟಸ್ಥದಿಂದ ಅನುಕೂಲಕರಕ್ಕೆ ಬದಲಾಯಿಸಬೇಕೆಂದು ವೋಟ್ ಮಾಡಿದ್ದಾರೆ. ಹಿಂದಿನ ಪಾಲಿಸಿಯಲ್ಲಿಯೂ ಅವರು ಹೀಗೆ ಮಾಡಿದ್ದರು. ನಿಲುವಿನ ದೃಷ್ಟಿಯಿಂದ ಇದು 5-1 ವೋಟ್ ಆಗಿತ್ತು. ಬಡ್ಡಿ ದರವನ್ನು ಪ್ರಸ್ತುತ 5.25ರ ಪಾಲಿಸಿ ದರದಲ್ಲೇ ನಿರ್ವಹಿಸಲು ಎಲ್ಲರೂ ಒಪ್ಪಿದ್ದಾರೆ. ಪ್ರಸ್ತುತ ಪಾಲಿಸಿಯಲ್ಲಿ ಮಾಡಿದ ಪ್ರಮುಖ ಆರ್ಥಿಕ ಅಂದಾಜುಗಳನ್ನು ನೋಡಿದರೆ ಹಣದುಬ್ಬರವು ಸ್ವಲ್ಪ ಏರಿಕೆಯಾಗುವ ಅಂದಾಜಿದೆ. ಹಣಕಾಸು ವರ್ಷ 26ರ 4ನೇ ತ್ರೈಮಾಸಿಕದ ಹಣದುಬ್ಬರವನ್ನು 30 ಬೇಸಿಸ್ ಪಾಯಿಂಟ್ಗಳಿಂದ ಅಂದರೆ 2.9ರಿಂದ 3.2% ಏರಿಸಲಾಗಿದೆ. ಹಣಕಾಸು ವರ್ಷ 27ರ ಮೊದಲಾರ್ಧವನ್ನು ನೋಡಿದರೆ ಅದು 10 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಳವಾಗಿದೆ. 27 ಸಿಪಿಐ ಅಂದಾಜಿನಲ್ಲಿ ಮೊದಲ ತ್ರೈಮಾಸಿಕದ ಹಣದುಬ್ಬರವು 3.9ರಿಂದ 4ಕ್ಕೆ ಮತ್ತು ತ್ರೈಮಾಸಿಕ 2ರಲ್ಲಿ 4ರಿಂದ 4.2%ಕ್ಕೆ ಏರಿಕೆಯಾಗಿದೆ. ಹಣದುಬ್ಬರದ ಏರಿಕೆಗೆ ಆರ್ಬಿಐ ನೀಡಿದ ಒಂದು ಕಾರಣವೆಂದರೆ ಅದು ಕಡಿಮೆ ಬೇಸ್ ಇಫೆಕ್ಟ್. ಏಕೆಂದರೆ ಕಳೆದ ವರ್ಷ ಇದೇ ಸಮಯದಲ್ಲಿ ಹಣದುಬ್ಬರ ತುಂಬಾ ಕಡಿಮೆಯಾಗಿತ್ತು. ಕಡಿಮೆ ಬೇಸ್ ಇಫೆಕ್ಟ್ನಿಂದ ತಿಂಗಳಿಂದ ತಿಂಗಳಿಗೆ ಹಣದುಬ್ಬರ ಹೆಚ್ಚದಿದ್ದರೂ ಒಟ್ಟಾರೆಯಾಗಿ ಏರಿಕೆ ಕಾಣುವ ನಿರೀಕ್ಷೆಯಿದೆ. ಹಣದುಬ್ಬರ ಹೆಚ್ಚಾಗುವ ನಿರೀಕ್ಷೆಯಿದ್ದರೂ ತ್ರೈಮಾಸಿಕ 1 ಮತ್ತು 2ರ ನಿಜವಾದ ಅಂಕಿಅಂಶ ನೋಡಿದರೆ ಅದು ಆರ್ಬಿಐನ 4% ಗುರಿಯ ಸಮೀಪದಲ್ಲಿದೆ. ಒಟ್ಟಾರೆ ನಮ್ಮ ನಿರೀಕ್ಷೆ ಏನೆಂದರೆ ಆರ್ಬಿಐಗೆ ಈ ಅಂದಾಜು ಹಣದುಬ್ಬರ ಹೊರೆಯಾಗುವುದಿಲ್ಲ ಮತ್ತು ಅದು ಈ ಪಾಲಿಸಿ ದರಗಳನ್ನು ಇನ್ನೂ ಹೆಚ್ಚು ಕಾಲ ಕಡಿಮೆ ಇರಿಸುವ ಸಾಧ್ಯತೆ ಇದೆ. ಎರಡನೆಯದಾಗಿ ಆರ್ಬಿಐ ಹಣಕಾಸು ವರ್ಷ 27ರ 3ನೇ ತ್ರೈಮಾಸಿಕಕ್ಕೂ ಹಣದುಬ್ಬರದ ಅಂದಾಜನ್ನು ನೀಡಬೇಕಾಗಿತ್ತು. ಆದರೆ ಫೆಬ್ರವರಿ 12ರಂದು ಹೊಸ ಸಿಪಿಐ ಸೀರೀಸ್ ಬರುತ್ತಿದೆ. ಅದು ಇತ್ತೀಚಿನ 2024ರ ಗೃಹ ಬಳಕೆಯ ಗ್ರಾಹಕ ವೆಚ್ಚ ಸಮೀಕ್ಷೆಯ ಆಧಾರದ ಮೇಲಿರಲಿದೆ. ಇದು ಆಹಾರ ಹಣದುಬ್ಬರದ ಪಾಲನ್ನು ಕಡಿಮೆ ಮಾಡುವ ಮತ್ತು ಮೂಲ ಹಣದುಬ್ಬರದ ಪಾಲನ್ನು ಹೆಚ್ಚಿಸುವ ಸಾಧ್ಯತೆಯಿದೆ. ಆಹಾರ ಹಣದುಬ್ಬರದಲ್ಲಿಯೂ ಧಾನ್ಯಗಳ ಪಾಲನ್ನು ಕಡಿಮೆ ಮಾಡುವ ನಿರೀಕ್ಷೆಯಿದೆ ಮತ್ತು ಪ್ರೋಟೀನ್ ಪದಾರ್ಥ, ಹಾಲು ಮತ್ತು ಇತರ ಉತ್ಪನ್ನಗಳ ಪಾಲನ್ನು ಹೆಚ್ಚಿಸುವ ನಿರೀಕ್ಷೆಯಿದೆ. ಆದ್ದರಿಂದ ಒಟ್ಟಾರೆಯಾಗಿ ಹಣದುಬ್ಬರದ ದಿಕ್ಕು ಮತ್ತು ಸ್ವರೂಪದಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತದೆ. ಹೀಗಾಗಿ ಹೊಸ ಹಣದುಬ್ಬರದ ಸರಣಿಯನ್ನು ಅಧ್ಯಯನ ಮಾಡಿದ ನಂತರ ಏಪ್ರಿಲ್ನಲ್ಲಿ ಪೂರ್ತಿ ವರ್ಷದ ಮುನ್ಸೂಚನೆ ನೀಡುವುದಾಗಿ ಆರ್ಬಿಐ ಹೇಳಿದೆ. ನೀವು ಬೆಳವಣಿಗೆಯ ಅಂದಾಜಿನ ಅಂಕಿಅಂಶ ನೋಡಿದರೂ ನಮಗೆ ತಿಳಿದಂತೆ ಅಮೆರಿಕ-ಭಾರತ ಟ್ರೇಡ್ ಡೀಲ್ ಘೋಷಣೆಯ ನಂತರ ಆರ್ಬಿಐ ಪಾಲಿಸಿಯನ್ನು ಘೋಷಿಸಿತು. ನಾವು ಇದನ್ನು ಮುಂದಿನ ಸ್ಲೈಡ್ಗಳಲ್ಲಿ ಇನ್ನಷ್ಟು ವಿವರವಾಗಿ ಚರ್ಚಿಸೋಣ. ಆದರೆ ಕಳೆದ 6 ತಿಂಗಳಲ್ಲಿ ಭಾರತವು 25% ಟ್ಯಾರಿಫ್ ಜೊತೆಗೆ ರಷ್ಯಾದಿಂದ ತೈಲ ಖರೀದಿ ಮಾಡಿದ ಕಾರಣದಿಂದಾಗಿ 25% ದಂಡವನ್ನು ಕೂಡ ಎದುರಿಸಬೇಕಾಯಿತು. ಒಟ್ಟಾರೆ ಭಾರತದ ಮೇಲಿನ ಟ್ಯಾರಿಫ್ 50%ರಷ್ಟಿತ್ತು. ಆದರೆ ಔಷಧ ಮತ್ತು ಟೆಲಿಫೋನ್ನಂಥ ಕೆಲವು ವಸ್ತುಗಳ ವಿನಾಯಿತಿಯಿಂದಾಗಿ ಪರಿಣಾಮಕಾರಿ ಟ್ಯಾರಿಫ್ ದರ 32.9% ಆಗಿತ್ತು. ಇದು ಏಷ್ಯಾದಲ್ಲಿ ಅತ್ಯಧಿಕ ದರವಾಗಿದೆ. ಅಮೆರಿಕ-ಭಾರತ ವ್ಯಾಪಾರ ಒಪ್ಪಂದದಲ್ಲಿ ಟ್ಯಾರಿಫ್ 18% ಇರಲಿದೆ ಎಂದು ಘೋಷಣೆಯಾಗಿದೆ ಮತ್ತು ಭಾರತವು ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸುವುದಾಗಿ ಹೇಳಿದೆ. ಆಗ ದಂಡವನ್ನು ಕೂಡ ತೆಗೆದು ಹಾಕಲಾಗುತ್ತದೆ. ಇದರಿಂದಾಗಿ ಬೆಳವಣಿಗೆ ಸ್ವಲ್ಪಮಟ್ಟಿಗೆ ಹೆಚ್ಚುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಭಾರತವು ಜನವರಿಯಲ್ಲಿ ಯುರೋಪಿಯನ್ ಜೊತೆಗೆ ಕೂಡ ಎಫ್ಟಿಎಗೆ ಸಹಿ ಹಾಕಿದೆ. ಈಗ ಬಹಳ ಏಕೀಕೃತ ಮಾರುಕಟ್ಟೆಯಾದ ಎಫ್ಟಿಎ ನಮ್ಮ ಮುಂದಿದೆ. ನಾವು ಈಗಾಗಲೇ ಯುಕೆ, ಆಸ್ಟ್ರೇಲಿಯಾ ಜೊತೆಗೆ ಹಾಗೂ ಈಗ ಯುರೋಪ್ ಮತ್ತು ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದವನ್ನು ಹೊಂದಿದ್ದೇವೆ. ಇದು ಆರ್ಬಿಐಗೆ ಆರ್ಥಿಕ ಚಟುವಟಿಕೆಗಳು ಚೆನ್ನಾಗಿಯೇ ನಡೆಯುತ್ತಿವೆ ಎಂಬ ಸ್ವಲ್ಪ ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಈ ಟ್ರೇಡ್ ಡೀಲ್ಗಳಿಗೆ ಸಹಿ ಹಾಕಿದ ನಂತರ ಆರ್ಥಿಕ ಚಟುವಟಿಕೆ ಇನ್ನಷ್ಟು ಚುರುಕಾಗಬೇಕು. ಅಮೆರಿಕ-ಭಾರತ ನಡುವಿನ ಟ್ರೇಡ್ ಘೋಷಣೆ ಈಗಲೂ ಅಸ್ಪಷ್ಟವಾಗಿದೆ. ಆದ್ದರಿಂದ ಆರ್ಬಿಐ ಬೆಳವಣಿಗೆ ಅಂದಾಜನ್ನು ಪರಿಷ್ಕರಿಸುವಾಗ ಅಮೆರಿಕ ಪಾಲಿಸಿಯನ್ನು ಪರಿಗಣಿಸಿಲ್ಲ. ಯುರೋಜೋನ್ ಜೊತೆಗೆ ಸಹಿ ಹಾಕಿದ ಎಫ್ಟಿಎಯನ್ನು ಮಾತ್ರ ಪರಿಗಣಿಸಿದೆ. ಆರ್ಬಿಐ ಬೆಳವಣಿಗೆಯನ್ನು 0.2% ಹೆಚ್ಚಿಸಿದೆ. ಅಂದರೆ ಹಣಕಾಸು ವರ್ಷ 27ರ ತ್ರೈಮಾಸಿಕ 1ರ ಗುರಿ 6.7%ದಿಂದ 6.9% ಮತ್ತು 2ರಲ್ಲಿ ಅದು 6.8%ರಿಂದ 7% ಆಗಿದೆ.
ಈ ಪಾಲಿಸಿ ಘೋಷಣೆಗೂ ಮೊದಲು ಆರ್ಬಿಐ ಸಿಆರ್ಆರ್ ಕಡಿತಗೊಳಿಸಲಿದೆ ಅಥವಾ ಲಿಕ್ವಿಡಿಟಿ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಿದೆ ಎಂದು ಬಾಂಡ್ ಮಾರ್ಕೆಟ್ ನಿರೀಕ್ಷಿಸಿತ್ತು. ಆದರೆ ಮಾರ್ಕೆಟ್ಗೆ ನಿರಾಸೆ ಆಯಿತು. ಮನಿ ಮಾರ್ಕೆಟ್ ದರಗಳು ತುಂಬಾ ಬಿಗಿಯಾಗಿದ್ದ ಕಾರಣದಿಂದ ಈ ಪಾಲಿಸಿಯಲ್ಲಿ ಆರ್ಬಿಐ ಕೆಲವು ಲಿಕ್ವಿಡಿಟಿ ಕ್ರಮಗಳನ್ನು ಕೈಗೊಳ್ಳಬಹುದು ಎಂದು ಮಾರ್ಕೆಟ್ ನಿರೀಕ್ಷಿಸಿತ್ತು. ನಿಮ್ಮಲ್ಲಿ ಮನಿ ಮಾರ್ಕೆಟ್ ದರಗಳನ್ನು ಗಮನಿಸುವವರಿದ್ದರೆ ಅಥವಾ ಆಸಕ್ತರಿದ್ದಾರೆ. 1 ವರ್ಷದಲ್ಲಿ ಸಿಡಿ ದರ 6.8, 6.85ರಿಂದ ಜನವರಿಯಲ್ಲಿ 7.2ಕ್ಕೆ ಹೆಚ್ಚಿದೆ. ಆದ್ದರಿಂದ ಮನಿ ಮಾರ್ಕೆಟ್ ದರ ಗಮನಾರ್ಹವಾಗಿ ಹೆಚ್ಚಿದೆ. ಇದು ಸಾಮಾನ್ಯವಾಗಿ ಜನವರಿಯಿಂದ ಮಾರ್ಚ್ ತ್ರೈಮಾಸಿಕದಲ್ಲಿ ನಡೆಯುತ್ತದೆ, ಅಂದರೆ ಕ್ರೆಡಿಟ್ ಗ್ರೋತ್ ವೇಗಗೊಂಡಾಗ ಆದಾಯವು ತೀಕ್ಷ್ಣವಾಗಿ ಹೆಚ್ಚುತ್ತದೆ. ಆದರೆ ಹೂಡಿಕೆದಾರರು ಆರ್ಬಿಐನಿಂದ ಲಿಕ್ವಿಡಿಟಿ ಕ್ರಮಗಳ ಘೋಷಣೆಯನ್ನು ನಿರೀಕ್ಷಿಸುತ್ತಿದ್ದರು, ಏಕೆಂದರೆ ಪ್ರಸ್ತುತ ಮಟ್ಟದಲ್ಲಿ ಈ ರಿಟರ್ನ್ಸ್ ತುಂಬಾ ಹೆಚ್ಚಾಗಿದೆ. ಉದಾಹರಣೆಗೆ, ಕಳೆದ ವರ್ಷ ಪಾಲಿಸಿ ದರ 6.5% ಇದ್ದಾಗ 1 ವರ್ಷದ ಯೀಲ್ಡ್ ದರ ಸುಮಾರು 7.5% ಇತ್ತು. ಈಗ ದರಗಳು 6.5ರಿಂದ 5.25%ಕ್ಕೆ ಇಳಿದರೂ ಸಿಡಿ ದರ ಕೇವಲ 7.2 ಇಲ್ಲಿ ಹೆಚ್ಚಿನ ಬದಲಾವಣೆ ಆಗಿಲ್ಲದ ಕಾರಣ ಬ್ಯಾಂಕಿಂಗ್ ಮತ್ತು ಮಾರುಕಟ್ಟೆ ವಲಯ ಆರ್ಬಿಐನಿಂದ ಹೆಚ್ಚಿನ ಲಿಕ್ವಿಡಿಟಿ ನಿರೀಕ್ಷಿಸಿತ್ತು. ಆದರೆ ಆರ್ಬಿಐ ಈಗಿನ ಸ್ಥಿತಿಯಲ್ಲೇ ಮುಂದುವರಿಯಲಿದೆ ಮತ್ತು ಮಾರ್ಕೆಟ್ಗೆ ಅಗತ್ಯವಿರುವಾಗ ಎಲ್ಲ ಉತ್ಪಾದಕ ಉದ್ದೇಶಗಳಿಗಾಗಿ ಲಿಕ್ವಿಡಿಟಿಯನ್ನು ಒದಗಿಸುವ ಭರವಸೆಯನ್ನು ಆರ್ಬಿಐ ನೀಡಿದೆ. ಒಎಂಒ ಮೂಲಕ, ವಿದೇಶಿ ವಿನಿಮಯ ದರ ಮತ್ತು ಸ್ವ್ಯಾಪ್ ಅಥವಾ ಬಿಆರ್ಆರ್ ಆಕ್ಷನ್ ಮೂಲಕ ಆರ್ಬಿಐ ಲಿಕ್ವಿಡಿಟಿ ಒದಗಿಸಲು ಸಿದ್ಧವಾಗಿದೆ. ಆದರೂ ಬಹುಶಃ ಈಗಾಗಲೇ ಲಿಕ್ವಿಡಿಟಿ ಅರ್ಥಪೂರ್ಣವಾಗಿ ಸುಧಾರಿಸಿದೆ ಎಂದು ಆರ್ಬಿಐ ಭಾವಿಸಿದಂತಿದೆ. ಕೇವಲ 60,000 ಕೋಟಿಗಳಿಂದ ಲಿಕ್ವಿಡಿಟಿ ಈಗ 3 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಮಾರ್ಕೆಟ್ ಅನ್ನು ಇನ್ನಷ್ಟು ಉತ್ತೇಜಿಸಲು ಬಹುಶಃ ಆರ್ಬಿಐಗೆ ಒಎಂಒ ಅಗತ್ಯವಿರಲಿಲ್ಲ. ಅದಕ್ಕಾಗಿಯೇ ಶುಕ್ರವಾರದಂದು ಬಾಂಡ್ ಯೀಲ್ಡ್ಗಳಲ್ಲಿ ಸ್ವಲ್ಪ ಹೆಚ್ಚಳವಾಗಿದ್ದು, ಬಾಂಡ್ ಯೀಲ್ಡ್ 5ರಿಂದ 6 ಬೇಸಿಸ್ ಪಾಯಿಂಟ್ಗಳಷ್ಟು ಏರಿಕೆಯಾಯಿತು. 10 ವರ್ಷದ ಬಾಂಡ್ ಯೀಲ್ಡ್ 6.68ರಿಂದ 6.75ರವರೆಗೆ ಹೆಚ್ಚಾಯಿತು, ಏಕೆಂದರೆ ಮಾರುಕಟ್ಟೆ ಭಾಗಿದಾರರು ಆರ್ಬಿಐನಿಂದ ಕೆಲವು ಲಿಕ್ವಿಡಿಟಿ ಕ್ರಮಗಳನ್ನು ನಿರೀಕ್ಷಿಸಿದ್ದರು. ಆದರೆ ಈ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕ್ರಮ ಕೈಗೊಂಡಿರುವುದಾಗಿ ಆರ್ಬಿಐ ಭಾವಿಸಿದೆ. ನೀವು ಈಗಿನ ಓವರ್ನೈಟ್ ದರವನ್ನು ನೋಡಿದರೆ ಅದು 5.25ರ ಪಾಲಿಸಿ ದರಕ್ಕೆ ಹೋಲಿಸಿದರೆ 4.5ರಷ್ಟಿದೆ. ಹೀಗಾಗಿ ಇಂಟರ್ ಬ್ಯಾಂಕ್ ಮಾರ್ಕೆಟ್ನಲ್ಲಿ ಓವರ್ನೈಟ್ ದರವು ಈಗಾಗಲೇ ಪಾಲಿಸಿ ದರಕ್ಕಿಂತ 75 ಬೇಸಿಸ್ ಪಾಯಿಂಟ್ ಕಡಿಮೆ ಇದೆ. ಹಾಗಾಗಿ ಬಹುಶಃ ಆರ್ಬಿಐ ಲಿಕ್ವಿಡಿಟಿ ವಿಷಯದಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದರೆ ಲಿಕ್ವಿಡಿಟಿ ಕೊರತೆ ಉಂಟಾದಾಗಲೆಲ್ಲ ಎಲ್ಲಾ ಕಾರ್ಯಾಚರಣಾ ಮಾರ್ಗಗಳ ಮೂಲಕ ಲಿಕ್ವಿಡಿಟಿಯನ್ನು ಒದಗಿಸುತ್ತೇವೆ ಎಂದು ಆರ್ಬಿಐ ಮಾರ್ಕೆಟ್ಗೆ ಭರವಸೆ ನೀಡಿದೆ. ಹೀಗಾಗಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪಾಲಿಸಿಯಲ್ಲಿ ಹೆಚ್ಚಿನ ಬದಲಾವಣೆಯಾಗಿಲ್ಲ. ಪಾಲಿಸಿ ದರಗಳು ಕೂಡ 5.25ರಲ್ಲಿಯೇ ಮುಂದುವರೆದಿವೆ. ಹಣದುಬ್ಬರ ಏರಿಕೆಯಾಗುವ ನಿರೀಕ್ಷೆ ಇದ್ದರೂ ಈ ಹೆಚ್ಚಳವು ಮುಖ್ಯವಾಗಿ ಬೇಸ್ ಎಫೆಕ್ಟ್ನಿಂದ ಆಗಿದೆಯೇ ಹೊರತು ಹೆಚ್ಚುವರಿ ಬೆಲೆ ಒತ್ತಡದಿಂದಲ್ಲ ಎಂದು ಆರ್ಬಿಐ ಸಮಾಧಾನದಲ್ಲಿದೆ. ಯುರೋಪ್ ಮತ್ತು ಇತರ ದೇಶಗಳ ಜೊತೆಗಿನ ಎಫ್ಟಿಎಗಳಿಂದಾಗಿ ಬೆಳವಣಿಗೆ ಬಗ್ಗೆ ಆರ್ಬಿಐ ವಿಶ್ವಾಸ ಹೊಂದಿದೆ. ಅದು ರಫ್ತು ಹೆಚ್ಚಳವನ್ನು ನಿರೀಕ್ಷಿಸುತ್ತಿದೆ. ಬೆಳವಣಿಗೆ ಅಂಕಿಅಂಶಗಳನ್ನು ಹೆಚ್ಚಿಸಲಾಗಿದೆ. ಆದರೆ ಇನ್ನೂ ಮುಖ್ಯವಾಗಿ ಮಾರ್ಕೆಟ್ ಆರ್ಬಿಐ ಪಾಲಿಸಿ ಮತ್ತು ಅದರ ಮುನ್ಸೂಚನೆಗಳನ್ನು ಗಮನಿಸುತ್ತಿದ್ದರೂ ನಾವು ಆರ್ಬಿಐ ಪಾಲಿಸಿಯು ಕ್ರೆಡಿಟ್ ಗ್ರೋತ್ ಬೆಂಬಲಿಸಲು ಬ್ಯಾಂಕ್ಗಳಿಗೆ ನಿಯಂತ್ರಕ ಪ್ರೋತ್ಸಾಹವನ್ನು ಎಷ್ಟರ ಮಟ್ಟಿಗೆ ಒದಗಿಸುತ್ತಿದೆ ಎಂಬುದನ್ನು ಕೂಡ ನೋಡಬೇಕು. ಈ ಆರ್ಬಿಐ ಪಾಲಿಸಿಯನ್ನು ನೋಡಿದರೆ ಇದು ರೀಟ್ ಆಧಾರಿತ ಲೆಂಡಿಂಗ್ನಲ್ಲಿ ಕೆಲವು ಹೊಸ ಸುಧಾರಣೆಗಳನ್ನು ತಂದಿದೆ. ರೀಟ್ಸ್ಗೆ ಸಾಲ ನೀಡಲು ಆರ್ಬಿಐ ಬ್ಯಾಂಕ್ಗಳಿಗೆ ಅನುಮತಿ ನೀಡಿದೆ. ಇದುವರೆಗಿನ ನಿಯಮಗಳ ಪ್ರಕಾರ ಬ್ಯಾಂಕ್ಗಳಿಗೆ ನೇರವಾಗಿ ರೀಟ್ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಲು ಅನುಮತಿ ಇರಲಿಲ್ಲ, ಆದರೆ ಅವುಗಳು ಎಸ್ಪಿವಿ ಮಟ್ಟದಲ್ಲಿ ಸಾಲ ನೀಡಬಹುದು. ಆದರೆ ಅವುಗಳಿಗೆ ರೀಟ್ ಘಟಕಗಳ ಬಾಂಡ್ ಖರೀದಿಸಲು ಸಾಧ್ಯವಿರಲಿಲ್ಲ. ಈ ಪಾಲಿಸಿಯಲ್ಲಿ ಆರ್ಬಿಐ ಬ್ಯಾಂಕ್ಗಳಿಗೆ ರೀಟ್ನಲ್ಲಿ ಹೂಡಿಕೆ ಮಾಡಲು ಅವಕಾಶ ನೀಡಿದೆ. ಇದು ರೀಟ್ ಮಾರುಕಟ್ಟೆಯ ಲಿಕ್ವಿಡಿಟಿ ಹೆಚ್ಚಿಸಲಿದೆ. ಇದರಿಂದ ರೀಟ್ ಬಾಂಡ್ಗಳ ಮೇಲಿನ ಮಾರ್ಜಿನ್ಗಳು ಕಡಿಮೆಯಾಗುತ್ತವೆ. ಒಟ್ಟಾರೆ ಇದು ಆರ್ಬಿಐನಿಂದ ಉತ್ತಮ ನಡೆಯಾಗಿದೆ. ಅದೇ ರೀತಿ ಎಸ್ಎಂಇ ಲೆಂಡಿಂಗ್ ವಿಷಯದಲ್ಲಿಯೂ ಮೇಲಾಧಾರ ರಹಿತ ಮಿತಿಯನ್ನು ಆರ್ಬಿಐ 10 ಲಕ್ಷದಿಂದ 50 ಲಕ್ಷಕ್ಕೆ ಹೆಚ್ಚಿಸಿದೆ. ಕಳೆದ 3-4 ವರ್ಷಗಳಲ್ಲಿ ಆರ್ಥಿಕತೆಯ ಗಾತ್ರವೂ ಹೆಚ್ಚಾಗಿದೆ, ಎಂಎಸ್ಎಂಇ ವಲಯದ ಗಾತ್ರವೂ ಹೆಚ್ಚಾಗಿದೆ. ಹಾಗಾಗಿ ಆ ಮಟ್ಟದಲ್ಲಿ ಮಿತಿಯನ್ನು ಹೆಚ್ಚಿಸಲಾಗಿದೆ. ಈ ಪಾಲಿಸಿಯನ್ನು ಕೇವಲ ಬಡ್ಡಿದರದ ದೃಷ್ಟಿಕೋನದಿಂದ ನೋಡಿದರೆ ಅದು ಬಹುಶಃ ತಟಸ್ಥವಾಗಿಯೇ ಉಳಿದಿದೆ.
ಆದರೆ ಪಾಲಿಸಿಯನ್ನು ನಿಯಂತ್ರಣದ ದೃಷ್ಟಿಕೋನದಿಂದ ನೋಡಿದರೆ ನನ್ನ ಪ್ರಕಾರ ಪಾಲಿಸಿಯು ತುಂಬಾ ಅನುಕೂಲಕರವಾಗಿತ್ತು. ಆರ್ಬಿಐ ಸಣ್ಣ ಎನ್ಬಿಎಫ್ಸಿಗಳ ವ್ಯವಹಾರವನ್ನು ಉತ್ತೇಜಿಸಿದೆ. ರೀಟ್ಸ್ಗೆ ಅನುಕೂಲ ನೀಡಲು ಅವುಗಳ ಬಾಂಡ್ಗಳನ್ನು ವಿವಿಧ ಬ್ಯಾಂಕ್ಗಳು ಖರೀದಿಸಲು ಅವಕಾಶ ನೀಡಿದೆ. ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಹ ಸಡಿಲಿಕೆ ನೀಡಿದೆ. ಆದ್ದರಿಂದ ವಿಶಾಲವಾಗಿ ಹೇಳುವುದಾದರೆ ನಿಯಂತ್ರಕ ದೃಷ್ಟಿಕೋನದಿಂದ ಪಾಲಿಸಿಯು ಅನುಕೂಲಕರವಾಗಿದೆ ಮತ್ತು ಬಡ್ಡಿದರದ ದೃಷ್ಟಿಕೋನದಿಂದಲೂ 5 ತ್ರೈಮಾಸಿಕದಲ್ಲಿ ಸ್ಥಿರವಾಗಿರಲಿದೆ. ಕನಿಷ್ಠ ಮುಂದಿನ 6 ರಿಂದ 9 ತಿಂಗಳವರೆಗೆ ಬಡ್ಡಿದರ ಸದ್ಯದ ಮಟ್ಟದಲ್ಲೇ ಇರಬಹುದು ಎಂದು ಭಾವಿಸುತ್ತೇವೆ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.